ಇದೇ ನಮ್ಮ ರಾಜುಗೌಡರು ಮೈಸೂರಲ್ಲಿ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಸ್ಮಾರಕ ಆಗ್ಲಿ ಅಂತ. ಸ್ಮಾರಕ ಆಗಿದೆ, ಸಂತೋಷ. ಇವತ್ತು ನಮ್ಮನ್ನ ಅಗಲಿದಂತಹ ನಾಯಕ ಇವತ್ತು ತನ್ನ ಅಂತ್ಯಕ್ರಿಯೆಯನ್ನ ಕಾರ್ಯವನ್ನ ಮಾಡಿಕೊಂಡಂತಹ ಸ್ಥಳದಲ್ಲಿ ಇವತ್ತು ಪುಣ್ಯಭೂಮಿ ಆಗ್ಬೇಕು ಎಂಬಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲ ಅಭಿಮಾನಿಗಳು ಒಕ್ಕೊರಲಿನಿಂದ ಇವತ್ತು ಸರ್ಕಾರದೊಂದಿಗೆ ಹಾಗೂ ಒಂದು ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನ ಹೂಡಿಕೊಂಡು ಇವತ್ತು ಹಗಲು ರಾತ್ರಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಜಿಲ್ಲಾಧಿಕಾರಿಗಳು ಅದ್ರ ಪರವಾಗಿ ನಿಂತ್ಕೊಂಡ್ರು, ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಏನಿವತ್ತು ನಮ್ಮ ಅಭಿಮಾನ್ ಸ್ಟುಡಿಯೋ ಬಾಲಣ್ಣನ ಮಕ್ಕಳು ಇವತ್ತು ಕುಟುಂಬ 10 ಗುಂಟೆ ಜಾಗ ಕೊಡ್ಲಿಕ್ಕೆ ಬಹಳ ಸಂತೋಷಪೂರ್ವಕವಾಗಿ ಒಪ್ಕೊಂಡಿದ್ದಾರೆ. ಅದಕ್ಕೆ ಇಡೀ ಕನ್ನಡ ಪರ ಸಂಘಟನೆಗಳ ಪರವಾಗಿ, ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಸರಿಯಾದಂತಹ ಮಾಹಿತಿಯನ್ನ ಸರ್ಕಾರಗಳಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು ಸರಿಯಾದಂತಹ ಮಾಹಿತಿಯನ್ನ ಇವತ್ತು ಕೋರ್ಟ್ಗೆ ಕೊಡದೆ ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನ ಹೊದಿಸುವಂತಾಗಿದೆ ಇವತ್ತು ಅಭಿಮಾನಿಗಳು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಇವತ್ತು ಅಭಿಮಾನ್ ಸ್ಟುಡಿಯೋದ ಮಾಲೀಕರ ತಕರಾರಿಲ್ಲ, ಇದಕ್ಕೆ ಅಭಿಮಾನ್ ಸ್ಟುಡಿಯೋದ ಬಾಲಣ್ಣನ ಮಕ್ಕಳ ತಕರಾರಿಲ್ಲ, ಅವರ ಕುಟುಂಬದ ಯಾವ ಸದಸ್ಯನದು ತಕರಾರಿಲ್ಲ. ಇಲ್ಲಿರ್ತಕ್ಕಂಥದ್ದು ನಮ್ಮ ರಾಜಕಾರಣಿಗಳ ಹಿತಾಸಕ್ತಿ ಹಾಗೂ ಅಧಿಕಾರಿಗಳ ಹಿತಾಸಕ್ತಿ ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಇದ್ದಿದ್ರೆ ಇವತ್ತು ರಾಜಗೌಡರು ಹಗಲು ರಾತ್ರಿ ಅನ್ನದೆ ನಿಜವಾದ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಇವತ್ತು ನಿಜವಾದ ಹೋರಾಟಗಾರ ಯಾರಾದರೂ ಇದ್ರೆ ದಾಖಲೆಗಳ ಸಮೇತ ಇದ್ರೆ ಅದು ನಮ್ಮ ರಾಜಗೌಡರು. ಜೋರಾದ ಚಪ್ಪಾಳೆ ಹೊಡೆಯುವ ಮುಖಾಂತರ ಅವರಿಗೆ ಈ ಹೋರಾಟದ ಮುಖಾಂತರ ಮತ್ತಷ್ಟು ಅವರಿಗೆ ಶಕ್ತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಅವ್ರನ್ನ ಹುರಿದುಂಬಿಸಬೇಕಾಗ್ತದೆ. ಇವತ್ತು ನಾಡಿನಾದ್ಯಂತ ಎಲ್ಲೇ ಒಂದು ಸಂಘಟನೆಗಳು ಆಗಾಗ ಬಂದು ಹೋರಾಟಗಳನ್ನ ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಿರಂತರವಾದಂತಹ ಹೋರಾಟವನ್ನ ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿಯವರ ದತ್ತಪುತ್ರ ಶ್ರೀಧರ ಮೂರ್ತಿಯವರ ಜೊತೆಗೂಡಿ ಅವರು ನಿರಂತರವಾದಂತಹ ಹೋರಾಟಗಳಲ್ಲಿ ಪ್ರತಿಯೊಂದು ಹೋರಾಟಗಳ ಹಂತದಲ್ಲೂ ಸಹ ಶ್ರೀಧರ ಮೂರ್ತಿಯವರು ಅವರ ಜೊತೆ ಭಾಗಿಯಾಗ್ತಾ ಇದ್ದಾರೆ. ಅವರಿಗೂ ಸಹ ಒಂದು ಜೋರಾದ ಚಪ್ಪಳೆಯ ಮುಖಾಂತರ ಒಂದು ಕೃತಜ್ಞತೆಗಳನ್ನ ಸಲ್ಲಿಸೋಣ. ನಾನು ಹೇಳೋದಿಷ್ಟೇ, ಇವತ್ತು ಸರ್ಕಾರಕ್ಕಾಗಿ ಅಥವಾ ರಾಜಕಾರಣಿಗಳಿಗಾಗಿ ಅಧಿಕಾರಿಗಳಿಗಾಗಿ ಇಡೀ ಕನ್ನಡ ಪರ ಸಂಘಟನೆಗಳು ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಸದಾ ಕಾಲ ಇರ್ತೀವಿ. ಅದು ಎಲ್ಲಿವರೆಗೂ ನೀವು ಪುಣ್ಯಭೂಮಿಗಾಗಿ ಅವರಿಗೆ ಒಂದು ತುಂಡು ಭೂಮಿ ಜಾಗವನ್ನ ಕೊಡ್ಲಿಕ್ಕೆ ನೀವು ಒತ್ತಾಡ್ತಾ ಇದ್ದೀರೋ ನಿಜಕ್ಕೂ ನಾಚಿಕೆ ಆಗ್ಬೇಕು. ನಮ್ಮಂತ ಹೋರಾಟಗಾರರು ನಾಚಿಕೆ ಆಗ್ತದೆ. ಇಂತೆಲ್ಲ ಹೋರಾಟಗಾರರು ಇದ್ರು ಸಹ ಒಂದು ವಿಷ್ಣುವರ್ಧನ್ ಅವರ ಒಂದು ಪುಣ್ಯಭೂಮಿ ಮಾಡಿಸ್ಕೊಳ್ಳಿಕ್ಕೆ, ಜಾಗ ತಗೊಳ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗಿಲ್ಲ ಅಂದ್ರೆ ಇನ್ನೆಂತ ನತದೃಷ್ಟರು ನಾವು ಹೋರಾಟಗಾರರು, ಇನ್ನೆಂತ ನತದೃಷ್ಟರು ನಮ್ಮ ಅಭಿಮಾನಿಗಳು ಅಂತ ಒಂದು ಈಗಾಗಲೇ ನಾನು ಒಂದು ಎಚ್ಚರಿಕೆಯನ್ನ ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕೊಟ್ಟಿದ್ದೀನಿ. ಏನಿವತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಜೀವಂತವಾಗಿ ಇರಬೇಕಾದ್ರೆ ಕಾರಣಕರ್ತರು ಇಂತಹ ನಾಯಕರು. ಇಂಥ ನಾಯಕರು ನಮ್ಮನ್ನಾಗಲಿ ಇಷ್ಟು ವರ್ಷ ಕಳೆದು ಸಹ ಅವರ ಒಂದು ಪುಣ್ಯಭೂಮಿಗಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಲಿ ಯಾವುದೇ ನಟನಾಗಿ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಇನ್ನು ಮುಂದೆ ಬರ್ತಾ ಇಲ್ಲ. ಇವತ್ತು ಅತಿ ಶೀಘ್ರದಲ್ಲೇ ವಾಣಿಜ್ಯ ಮಂಡಳಿ ಒಂದು ಹೋರಾಟಕ್ಕೆ ಕರೆ ಕೊಡದೆ ಹೋದರೆ ಅವರ ವಿರುದ್ಧ ಈಗಾಗಲೇ ಬುಧವಾರ ಬೆಳಗ್ಗೆ 11 ಗಂಟೆಗೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ. ಇಡೀ ಜಗತ್ತಿನ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಯಾರು ಸಹ ಇದುವರೆಗೂ ಬೀಗ ಹಾಕಿರಲಿಲ್ಲ. ಬೀಗ ಹಾಕಿದ್ದು ಇದೇ ಪುಣ್ಯಭೂಮಿಗಾಗಿ, ಇದೇ ನಟರಾಜ್ ಮತ್ತು ಇದು ಕನ್ನಡ ನಾಗೇಶ್ವರ ಒಂದು ತಂಡ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಬೀಗವನ್ನು ಹಾಕಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಕರ್ನಾಟಕ ವಾಣಿಜ್ಯ ಮಂಡಳಿಗೂ ಸಹ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಮತ್ತೊಮ್ಮೆ ಅದೇ ಸ್ಥಿತಿ ಅಂತ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ನಡೆಸಿಕೊಳ್ಳುವಂತಹ ಸ್ಥಿತಿಗೆ ಬಂದಿದ್ದಾರೆ. ಬುಧವಾರ ಬೆಳಗ್ಗೆ 11 ಗಂಟೆಗೆ ಶತಾಯಗತಾಯ ನಮಗೆ ಯಾವುದೇ ಅನುಮತಿ ಬೇಕಾಗಿಲ್ಲ, ಯಾವ ಪೊಲೀಸ್ ಅನುಮತಿನೂ ಬೇಕಾಗಿಲ್ಲ, ಯಾವ ಮುಖ್ಯಮಂತ್ರಿ ಅನುಮತಿನೂ ಬೇಕಾಗಿಲ್ಲ, ಯಾವ ರಾಜಕಾರಣಿಗಳ ಅನುಮತಿ ಬೇಕಾಗಿಲ್ಲ. ನೇರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಇಡೀ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಅಭಿಮಾನಿಗಳ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಚಾಲಕ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಮುತ್ತಿಗೆಯನ್ನು ಹಾಕಿ ಬೀಗವನ್ನು ತೆರೆಯುವಂತ ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.